ನಮ್ಮೆಲ್ಲರ ಮನೆಗಳಲ್ಲಿ ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ಕೊಂಬಂದಿದ್ದಾರೆ, ನಮ್ಮ ಲೈಫ್ ಒಂಥರ ವೆಂಡಿಂಗ್ ಮಿಷನ್ ತರ. ಒಳ್ಳೇದನ್ನ ಹಾಕಿದ್ರೆ ಒಳ್ಳೇದ್ ಬರುತ್ತೆ, ಒಳ್ಳೇದ್ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗುತ್ತೆ ಅಂತ. ಇಫ್ ಇದು ನಿಜ ಅಂತ ಅಂದ್ರೆ ಯಾಕೆ ಒಳ್ಳೆಯವ್ರಿಗೇನೆ ಜಾಸ್ತಿ ನೋವಾಗುತ್ತೆ? ನಿಮಗೂ ಹೀಗೆ ಅನಿಸ್ತಿದ್ಯಾ? ನೀವೆಷ್ಟೇ ಬೇರೆಯವ್ರಿಗೆ ಒಳ್ಳೇದನ್ನ ಮಾಡಿದ್ರು ಕೂಡ, ಅವರ ಬಗ್ಗೆ ಒಳ್ಳೇದನ್ನ ಯೋಚಿಸ್ತಾ ಇದ್ರು ಕೂಡ ನಿಮ್ಮಿಂದ ಅವ್ರು ತಗೋತಾನೆ ಇರ್ತಾರೆ. ಅದರ ಬದಲಿಗೆ ಒಂದು ಥ್ಯಾಂಕ್ಸ್ ಇರಲ್ಲ, ಒಂದು ರಿಗಾರ್ಡ್ಸ್ ಇರಲ್ಲ, ಅಥವಾ ಒಂದು ಸ್ವಲ್ಪ ಪ್ರೀತಿನೂ ತೋರಿಸಲ್ಲ ನಿಮ್ಗೆ ಅವರು. ಅದ್ರ ಬದಲು ನಿಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಬಗ್ಗೆ ಅವರು ಕೇರೇ ಮಾಡಲ್ಲ. ನಿಮ್ಮ ಲೈಫಲ್ಲೂ ಹೀಗೆ ಆಗ್ತಾ ಇದ್ರೆ ನನ್ನ ಮಾತನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನೀವು ಅನ್ಲಕ್ಕಿ ಅಲ್ಲ, ಬಟ್ ರಾಂಗ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ. ಇದನ್ನ ನಾವು ಎಮೋಷನಲ್ ಎಕ್ಸಾಷನ್ ಅಂತ ಕರಿತೀವಿ. ಅಂದ್ರೆ ಕೊಡ್ತಾ ಕೊಡ್ತಾ ಬಳ್ಳು ಹೋಗೋದು ಅಂತ. ಈ ವಿಡಿಯೋಲಿ ನೀವೆಲ್ಲಿ ತಪ್ಪಿದ್ದೀರಾ ಅಂತ ಹೇಳ್ತೀನಿ. ಎಸ್ಪೆಷಲಿ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಅನ್ಕೊಳ್ತಾ ಇರ್ತಾರೆ ಯಾವಾಗ್ಲೂ ನಾನು ಒಳ್ಳೆನಾಗಿರೋದೇ ತಪ್ಪಾಯ್ತಾ ಅಂತ. ಅಂಥವ್ರಿಗೆ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಒಂದ್ ಅರ್ಥ ಮಾಡ್ಕೊಳ್ಳಿ, ಪ್ರಪಂಚ ಯಾವತ್ತು ಕೈಂಡ್ನೆಸ್ಗೆ ರಿವಾರ್ಡ್ ಮಾಡಲ್ಲ. ಅದು ರಿವಾರ್ಡ್ ಮಾಡೋದು ನೀವೊಂದು ಬೌಂಡ್ರೀಸ್ ಅನ್ನ ಇಟ್ಕೊಂಡಾಗ ಮಾತ್ರ ಅದು ನಿಮಗೆ ರಿವಾರ್ಡ್ ಮಾಡೋದು. ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಸ್ಟ್ಯಾಂಡಿಂಗ್ ಅಪ್ ಫಾರ್ ಯುವರ್ ಸೆಲ್ಫ್ ಅಂತ ಕರಿತೀವಿ. ಇದರ ಪ್ರಕಾರ ನೀವು ಒಳ್ಳೆಯವರಾಗಿರೋದು ಅಥವಾ ಕೈಂಡ್ ಆಗಿರೋದು ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನಂದ್ರೆ, ನೀವು ತುಂಬಾ ಒಳ್ಳೆತನವನ್ನ ತೋರಿಸ್ತಾ ಇರೋದು, ತುಂಬಾ ಕೈಂಡ್ನೆಸ್ ಅನ್ನ ತೋರಿಸ್ತಾ ಇರೋದು. ನೀವೇ ಜನರಿಗೆ ನಿಮ್ಮನ್ನ ಹರ್ಟ್ ಮಾಡಿ ಅಂತ ನೀವು ಕಲಿಸ್ತಾ ಇದ್ದೀರಾ. ಅವರಿಗೆ ನೀವೇ ಹೇಳ್ತಿದ್ದೀರಾ ನಿಮ್ಮ ಒಳ್ಳೆತನದ ಮೂಲಕ ನಿಮ್ಮನ್ನ ಹರ್ಟ್ ಮಾಡೋದು ತುಂಬಾ ಈಸಿ ಅಂತ. ನೀವು ಸದಾ ಒಂಥರ ಅವರಿಗೆ ಅವೈಲೇಬಲ್ ಆಗೇ ಇರ್ತೀರಾ. ಹಾಗಾಗಿ ಅವ್ರು ನಿಮ್ಮನ್ನ ಹರ್ಟ್ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ನೀವು ತುಂಬಾನೇ ಪ್ರೆಡಿಕ್ಟಬಲ್ ಆಗ್ಬಿಟ್ಟಿದ್ದೀರಾ. ಅಂದ್ರೆ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅವರಿಗೆ ಅನಿಸ್ತಿರುತ್ತೆ ನಿಮ್ಮನ್ನ ಅವರು ಹರ್ಟ್ ಮಾಡಲಿ, ಇಗ್ನೋರ್ ಮಾಡಲಿ, ಟೇಕನ್ ಫಾರ್ ಗ್ರಾಂಟೆಡ್ ಆಗಿರಲಿ. ಆದರೆ ನಿಮ್ಮ ಬಿಹೇವಿಯರು ಅವರೊಟ್ಟಿಗೆ ಯಾವತ್ತೂ ಚೇಂಜ್ ಆಗಲ್ಲ. ಅಂದರೆ ನಿಮ್ಮ ಒಳ್ಳೆತನ ಮಾರ್ಕೆಟ್ ವ್ಯಾಲ್ಯೂನ ಕಳ್ಕೊಂಡಿದೆ ಅಂತ ಅರ್ಥ. ನಿಮ್ಮನ್ನ ಕಳ್ಕೊಂತೀವಿ ಅಥವಾ ನೀವು ದೂರ ಹೋಗ್ಬಿಡ್ತೀರ ಅನ್ನೋ ಭಯ ಅವ್ರಿಗೆ ಇರೋದಿಲ್ಲ. ಅಂಡ್ ಎರಡನೇದಾಗಿ ಎಮೋಷನಲ್ ಆಗಿ ಡಂಪ್ ಮಾಡೋದು. ಜನರಲಿ ಜನ ಏನ್ ಮಾಡ್ತಾರೆ ಗೊತ್ತಾ, ಒಳ್ಳೆಯವರನ್ನ ಒಂಥರ ಎಮೋಷನಲ್ ಡಸ್ಟ್ಬಿನ್ ತರ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ನೀವು ಅವರ ಮಾತುಗಳನ್ನ ಕೇಳ್ತೀರಾ, ಅವರನ್ನ ಅರ್ಥ ಮಾಡ್ಕೊಳ್ತೀರಾ, ಅವರ ನೋವನ್ನ ಅರ್ಥ ಮಾಡ್ಕೊಳ್ತೀರಾ. ಆದರೆ ನಿಮ್ಮ ಎಮೋಷನ್ಸ್ ಬಾರನ ಅವರ ಮೇಲೆ ನೀವು ಯಾವತ್ತಿಗೂ ಹಾಕಲ್ಲ. ಸದಾ ಯೋಚಿಸ್ತಾ ಇರ್ತೀರಾ, ಅವ್ರಿಗೆ ಬೇಜಾರಾಗ್ಬಿಟ್ರೆ, ನಾನು ಈ ತರ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ಬಿಟ್ರೆ, ಅವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ, ಅವ್ರಿಗೆ ಹರ್ಟ್ ಆಗ್ಬಿಟ್ರೆ, ಇದರಿಂದ ಒಂಥರ ಎಮೋಷನಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಂದ್ರೆ ನೀವು ಕೊಡ್ತಾನೆ ಇರ್ತೀರಾ, ಅವ್ರು ತಗೊಳ್ತಾನೆ ಇರ್ತಾರೆ. ಆಬ್ವಿಯಸ್ಲಿ ಇದರಿಂದ ನಿಮಗೆ ಹರ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಒಳ್ಳೇದನ್ನ ಕೊಡ್ತಾ 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 ಎಮೋಷನ್ಸ್ಗೆ ಸ್ಪಂದಿಸ್ತಾ ನಿಮಗೆ ಸಾಕಾಗೋಗ್ಬಿಟ್ಟಿರುತ್ತೆ. ಬಟ್ ಆ ಕಡೆಯಿಂದ ನಿಮಗೆ ಯಾವುದು ಸಿಕ್ಕಿರಲ್ಲ. ಅಂಡ್ ಮೂರನೇದಾಗಿ ನಿಮ್ಮ ಎಂಪತಿ. ಅಂದ್ರೆ ನೀವು ಎದುರಿಗೆ ಇರುವವರ ನೋವನ್ನ ಅವ್ರಿಗಿಂತ ಮೊದಲೇ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಡ್ತೀರಾ. ಇದು ಮೇಜರ್ ಬ್ಲೆಂಡರು ಎಲ್ಲ ಒಳ್ಳೆಯವರು ಮಾಡುವಂಥದ್ದು. ಅವರ ತಪ್ಪುಗಳನ್ನ ನೀವೇ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀರಾ. ನೀವು ಯಾವಾಗಲೂ ಅನ್ಕೊಳ್ತಾ ಇರ್ತೀರೋ, ಅಯ್ಯೋ ನಾನು ಅವ್ರ ನೋವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು, ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಪಾಪ. ಇಲ್ಲ, ಅವ್ರಿಗೆ ಬೇಜಾರಾಗಲ್ಲ. ಅವರೆಲ್ಲ ಸ್ವಾರ್ಥಿಗಳು. ನಿಮ್ಮನ್ನು ಅವರು ಯೂಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನ ಕೇರ್ ಮಾಡ್ತಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ನಿಮ್ಗೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ಬೋದು, ಆಗ ನಾನು ಕೆಟ್ಟವರಾಗಬೇಕಾ, ಸ್ವಾರ್ಥಿಗಳಾಗಬೇಕು ಅನ್ನೋದು. ಇಲ್ಲ, ಖಂಡಿತ ಇಲ್ಲ. ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂದರೆ, ನಿಮ್ಮಲ್ಲಿದ್ದ ಒಂದು ಹಾರ್ಮ್ಲೆಸ್ ಇಮೇಜ್ ಬಿಟ್ಬಿಟ್ಟು ನಿಮ್ಮದೊಂದು ಪವರ್ಫುಲ್ ಇಮೇಜನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ನೀವು ಕೈಂಡ್ನೆಸ್ ಅನ್ನೋದನ್ನು ಚಾಯ್ಸ್ ಮಾಡ್ಕೋಬೇಕು, ವೀಕ್ನೆಸ್ ಮಾಡ್ಕೋಬಾರ್ದು. ಹೇಗೆ ಮಾಡೋದು ಇದನ್ನು ಹಾಗಾದರೆ ಅಂದರೆ ಹೇಳ್ತೀನಿ. ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಬಂದ್ಬಿಡಿ, ಹೇಳ್ಬಿಡ್ತೀನಿ. ಮೊದಲನೇದಾಗಿ ಯಾವಾಗಲೂ ಅವೈಲೇಬಲ್ ಆಗಿರೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದರೆ ಅಂಥ ಟೈಮಲ್ಲಿ ನೀವು ಎಕ್ಸ್ಪ್ಲೈಟ್ ಆಗಿಬಿಡ್ತೀರಾ. ಇಂಥವ್ರನ್ನೇ ಜನ ಜಾಸ್ತಿ ಎಕ್ಸ್ಪ್ಲೈಟ್ ಮಾಡೋದು. ಯಾಕಂದ್ರೆ ನೀವು ಒಳ್ಳೆಯವರು, ಯಾವಾಗಲೂ ಅವರಿಗೆ ಅವೈಲೇಬಲ್ ಆಗ್ತಾನೆ ಇರ್ತೀರಾ. ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಅನ್ನ ನಿಮಗೆ ಅನುಗುಣವಾಗಿ ಸೆಟ್ ಮಾಡ್ಕೊಳ್ಳಿ. ಅಯ್ಯೋ ಅವ್ರಿಗೆ ಬೇಜಾರಾದ್ರೆ ಅದನ್ನ ಬಿಟ್ಬಿಡಿ. ನೀವು ಇಷ್ಟು ವರ್ಷಗಳು ಹರ್ಟ್ ಆಗ್ತಾ ಬಂದಿದ್ದೀರಲ್ಲ, ಅದರ ಬಗ್ಗೆ ಥಿಂಕ್ ಮಾಡಿ. ನಿಮಗೂ ಬೇಜಾರಾಗ್ತಿತ್ತಲ್ವಾ, ಹರ್ಟ್ ಆಗ್ತಿತ್ವಲ್ವಾ, ಅದನ್ನ ಅವ್ರು ಯಾವತ್ತಾದ್ರೂ ಥಿಂಕ್ ಮಾಡಿದ್ರಾ? ಇಲ್ಲ ಅಲ್ವಾ? ಸೊ ಬಿಟ್ಟಾಕಿ. ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಾನು ಯಾರ ಬಗ್ಗೆ ಕೇರ್ ಮಾಡ್ತಾ ಇದ್ದೀನಿ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ, ಅವರು ನನ್ನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಅವಾಗ ನಿಮಗೆ ಅರ್ಥ ಆಗ್ಬಿಡುತ್ತೆ. ಸ್ನೇಹಿತರೆ, ಅಂಥವ್ರಿಗೆ ನೀವು ಯಾವಾಗಲೂ ಅವೈಲೇಬಲ್ ಇರ್ತೀರಾ. ನಾಳೆ ನಿಮಗೆ ಬೇಕಾದಾಗ ಅವ್ರು ಅವೈಲೇಬಲ್ ಇರ್ತಾರಾ? ಖಂಡಿತ ಇರಲ್ಲ. ಯಾಕಂದ್ರೆ ನಿಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಸೊ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಜವಾಗ್ಲೂ ಇವರು ನನ್ನ ಕಷ್ಟದಲ್ಲಿ ನನ್ನ ಜೊತೆ ನಿಲ್ತಾರಾ ಅಂತ. ಅವಾಗ ನಿಮ್ಮ ಗಟ್ ಫೀಲಿಂಗ್ ನಿಮಗೆ ಹೇಳುತ್ತೆ, ಅದನ್ನ ನೀವು ಫಾಲೋ ಮಾಡಿ. ಅಂಡ್ ಎರಡನೇದಾಗಿ ಸ್ನೇಹಿತರೆ, ಎಲ್ಲ ರಿಲೇಶನ್ಶಿಪ್ಗೂ ಒಂದು ವ್ಯಾಲ್ಯೂ ಅಂತ ಇರುತ್ತೆ, ಒಂದು ಬೆಲೆ ಅಂತ ಇರುತ್ತೆ. ಅದನ್ನ ಕ್ಯಾಶುವಲ್ ಎಫರ್ಟ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾರಿಗೋಸ್ಕರ 10 ಹೆಜ್ಜೆ ಮುಂದೆ ಇಟ್ಟು ಅವ್ರು ನಿಮಗೋಸ್ಕರ 1 ಹೆಜ್ಜೆನೂ ಇಡ್ಲಿಲ್ಲ ಅಂದ್ರೆ ಪ್ಲೀಸ್ ಸ್ಟಾಪ್. ಒಳ್ಳೆಯವರು ಏನು ಥಿಂಕ್ ಮಾಡ್ತಾರೆ ಗೊತ್ತಾ, ನಾನು ಅವ್ರಿಗೋಸ್ಕರ ಜಾಸ್ತಿ ಏನಾದರೂ ಮಾಡಿದ್ರೆ, ಅವ್ರಿಗೋಸ್ಕರ ಖುಷಿ ಪಡಿಸಿದ್ರೆ, ನಾನು ಅವ್ರಿಗೆ ಏನಾದರೂ ಫೇವ್ರೇಟ್ ಮಾಡಿದ್ರೆ ಅವ್ರಿಗೆ ನಾನು ಫೇವ್ರೇಟ್ ಆಗ್ಬಿಡ್ತೀನಿ. ಇಲ್ಲಾಂದ್ರೆ ಅವರು ನನ್ನನ್ನು ಇಷ್ಟಪಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸ್ನೇಹಿತರೆ, ಖಂಡಿತ ಅದು ಆ ರೀತಿ ಆಗಲ್ಲ. ನೀವು ಏನೇ ಮಾಡಿದ್ರು ಅವರು ನಿಮ್ಮನ್ನು ವ್ಯಾಲ್ಯೂ ಮಾಡಲ್ಲ, ಅರ್ಥ ಮಾಡ್ಕೊಡಲ್ಲ, ಅಪ್ರಿಷಿಯೇಟ್ ಮಾಡಲ್ಲ. ಬದಲಿಗೆ ಇನ್ನೂ ಜಾಸ್ತಿ ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ಹತ್ರ ಕೆಲಸ ತಗೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನಿಮ್ಮ ಕೈಂಡ್ನೆಸ್ಸನ್ನು ನೀವು ರಿವಾರ್ಡ್ ಥರ ನೀವು ಯೂಸ್ ಮಾಡ್ಕೋಬೇಕು. ಅಂದರೆ ಯಾರು ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾರೆ ಅವರಿಗೆ ಡಬಲ್ ವ್ಯಾಲ್ಯೂ ಮಾಡಿ. ನಿಮ್ಮ ಒಳ್ಳೆತನನ ಅಂಥವ್ರಿಗೆ ಡಬಲ್ ತೋರಿಸಿ. ಬಟ್ ನಿಮ್ಮನ್ನ ಯಾರು ವ್ಯಾಲ್ಯೂ ಮಾಡಲ್ಲ, ಯಾರು ರೆಸ್ಪೆಕ್ಟ್ ಮಾಡಲ್ಲ, ನಿಮಗೋಸ್ಕರ ಅವ್ರು ಏನು ಮಾಡಲ್ಲ, ಅಂಥವ್ರಿಗೆ
ಏನಂದರೆ ಏನು ಮಾಡೋಕ್ಕೆ ಹೋಗ್ಬಿಡಿ, ಒಂದೇ ಒಂದು ಸಿಂಗಲ್ ಎಫರ್ಟ್ ಕೂಡ ನೀವು ಇವತ್ತಿಂದ ಹಾಕೋದನ್ನು ಬಿಟ್ಬಿಡಿ. ಒಂದು ಹೇಳ್ತೀನಿ, ರಿಗಾರ್ಡ್ಲೆಸ್ ಪೀಪಲ್ ಇರ್ತಾರಲ್ಲ, ಅವರು ನೀವು ಬೆಟ್ಟದಷ್ಟು ಅವರಿಗೆ ಏನೇ ಕೆಲಸ ಮಾಡಿಕೊಟ್ರು ಅವರೊಂದು ಚಿಕ್ಕ ಕಲ್ಲನ್ನು ನಿಮಗೋಸ್ಕರ ಎತ್ತಿಡಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟಾಪ್. ಅಂಥವರಿಗೆ ಏನು ಮಾಡೋದಕ್ಕೆ ಈ ಕ್ಷಣದಿಂದನೇ ಹೋಗೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಮೂರನೇದು ತುಂಬ ಇಂಪಾರ್ಟೆಂಟು, ರಿಫ್ಲೆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಒಳ್ಳೆಯವರ ಒಂದು ಕೆಟ್ಟ ಗುಣ ಏನು ಅಂದರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ ಇರೋದು, ಎಲ್ಲರನ್ನು ತಾಯಿ ಥರ ನೋಡ್ಕೊಳ್ತಾ ಹೋಗೋದು, ಎಲ್ಲರ ಬಗ್ಗೆ ಕಾಳಜಿ ತೋರಿಸೋದು, ಅವರನ್ನು ನೋಡ್ಕೋಬೇಕು, ಎಲ್ಲರ ಬಗ್ಗೆ ಒಳ್ಳೆಯದನ್ನು ಥಿಂಕ್ ಮಾಡಬೇಕು, ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡೋದು. ಆದರೆ ಈ ಹ್ಯಾಬಿಟನ್ನು ಕೇರಿಂದ ರಿಫ್ಲೆಕ್ಷನ್ಗೆ ನೀವು ಶಿಫ್ಟ್ ಮಾಡ್ಕೋಬೇಕು. ಅಂದರೆ ಯಾರು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ, ನೀವು ಕೂಡ ಅವರಿಗೆ ಅದೇ ಟ್ರೀಟ್ಮೆಂಟನ್ನು ಕೊಡಬೇಕು. ನೀವು ಕೂಡ ಅಂಥವರಿಗೆ ಹಾಗೆ ಬಿಹೇವ್ ಮಾಡಿ ಟ್ರೀಟ್ ಮಾಡಿ. ಯಾಕೆಂದರೆ ಅವರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೋ, ಯಾವ ರೀತಿ ಬಿಹೇವಿಯರ್ ನಿಮ್ಮ ಜೊತೆ ಇಟ್ಕೋತಾರೋ ಅದರ ರಿಫ್ಲೆಕ್ಷನ್ನು ಅವರಿಗೆ ನೀವು ಕೊಡಲೇಬೇಕು. ಎದುರುಗಿರೋರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ರೆ ನೀವು ಅವರನ್ನು ರೆಸ್ಪೆಕ್ಟ್ ಮಾಡಿ. ಇಫ್ ಅವರು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ, ಇಗ್ನೋರ್ ಮಾಡಿದ್ರೆ, ಅಲ್ಲೇ ಅವರನ್ನು ಬಿಟ್ಬಿಟ್ಟು ನೀವು ಮುಂದಕ್ಕೆ ಹೋಗ್ತಾ ಇರಿ. ಯಾಕಂದರೆ ನೀವು ಅವರಿಗೆ ತಿರುಗಿಸಿ ಕೊಟ್ರೇ ಅವರಿಗೆ ರಿಯಲೈಸ್ ಆಗೋದು ನೀವು ಒಳ್ಳೆಯವರಾಗಿರಬೇಕು ಅಥವಾ ಕೆಟ್ಟವರಾಗಿರಬೇಕು ಅನ್ನೋದು ಅವರ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನೀವು ಅವರಿಗೆ ತೋರಿಸ್ಕೊಡ್ಬೇಕು. ಕೈಂಡ್ನೆಸ್ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಫ್ರೀಯಾಗಿ ಹಂಚೋಕೆ ಹೋದರೆ ನಿಮ್ಮ ವ್ಯಾಲ್ಯೂನ ನೀವೇ ಕಳ್ಕೊಳ್ತೀರಾ. ಯಾರನ್ನೋ ಪ್ಲೀಸ್ ಮಾಡ್ಸೋಕೆ ಹೋಗಿ ನೀವು ಅವಮಾನಗಳನ್ನು ಸಹಿಸೋವಂಥ ಅವಶ್ಯಕತೆ ಖಂಡಿತ ಇಲ್ಲ. ಅಂದರೆ ನಿಮ್ಮನ್ನು ಯಾರು ಪ್ಲೀಸ್ ಮಾಡಿಸಿಲ್ಲ, ನಿಮ್ಮನ್ನು ಯಾರು ವ್ಯಾಲ್ಯೂ ಮಾಡಿಲ್ಲ, ನಿಮಗೋಸ್ಕರ ಯಾರು ಎಫರ್ಟ್ ಆಗ್ತಾ ಇಲ್ಲ, ನಿಮಗೋಸ್ಕರ ಯಾರು ಕೆಲಸ ಮಾಡ್ತಿಲ್ಲ, ನಿಮ್ಮೊಟ್ಟಿಗೆ ನಿಮ್ಮ ಜೀವನದಲ್ಲಿ ನಿಲ್ತಾ ಇಲ್ಲ ಅಂದರೆ ನೀವು ಯಾಕೆ ಎಫರ್ಟ್ ಹಾಕೋಕೆ ಹೋಗ್ತೀರಾ? ಬಿಟ್ಬಿಡಿ. ಸ್ಟಾಪ್ ಹಿಯರ್ ಓನ್ಲಿ. ಯಾಕಂದರೆ ಎಕ್ಸ್ಟ್ರೀಮ್ ಆಫ್ ಎವ್ರಿಥಿಂಗ್ ಈಸ್ ಬ್ಯಾಡ್ ಅಂತ ಹೇಳ್ತಾರೆ. ಅಂದರೆ ಅತಿ ಆದರೆ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತೀರಾ. ಸೊ ನೀವು ಸ್ವಲ್ಪ ನಿಮ್ಮತನವನ್ನು ಉಳಿಸ್ಕೊಳ್ಳಿ. ಯಾರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ನೀವು ಅವರನ್ನು ಹಾಗೇ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಕೊನೆಯದಾಗಿ ಒಂದು ಟಿಪ್ಪನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಒನ್ ಸೈಡೆಡ್ ಒಳ್ಳೆತನ, ಒನ್ ಸೈಡೆಡ್ ಪ್ರೀತಿ, ಒನ್ ಸೈಡೆಡ್ ವಿಶ್ವಾಸ, ಒನ್ ಸೈಡೆಡ್ ನಂಬಿಕೆ, ಒನ್ ಸೈಡೆಡ್ ಕೇರು ಬಹಳ ದಿನ ನಡೆಯಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.